ಸ್ನೇಹಿತರೆ ನಮಸ್ಕಾರ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಆ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲರ ಆರೋಗ್ಯನ ಕಾಪಾಡಲಿ ಅಂತ ಹೇಳಿ ನಾನು ಈ ಒಂದು ಸಣ್ಣ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೀವೀಗ ನೋಡ್ತಾ ಇರೋ ವಿಡಿಯೋ ಸ್ಯಾಟಲೈಟ್ ಬಸ್ ನಿಲ್ದಾಣದ ಪಕ್ಕದಲ್ಲಿರುವಂತಹ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಹೆಸರಿಗೆ ತಕ್ಕಂತೆ ಇದು ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನನೇ. ಇಲ್ಲಿ ಮಕ್ಕಳುಗಳಿಗೆ ಆಗಲಿ ದೊಡ್ಡವ್ರಿಗೆ ಆಗಲಿ ಏನಾದರೂ ಸಮಸ್ಯೆಗಳು ಕಂಡು ಬಂದರೆ ಆ ದೇವಸ್ಥಾನಕ್ಕೆ ಹೋಗಿ ಒಂದು ತಾತಿನ ಒಂದು ಪೂಜೆನ ಮಾಡಿಸ್ಕೊಂಡು ಬಂದರೆ ಎಲ್ಲ ರೀತಿಯ ಒಂದು ಕಷ್ಟ ಕಾರ್ಪಣ್ಯಗಳು ದೂರ ಆಗ್ತವೆ ಅಂಥೇಳಿ ಆ ಒಂದು ನಂಬಿಕೆ ಇದೆ. ಯಾಕಂದರೆ ಆಂಜನೇಯ ಜನಗಳಿಗೆ ಒಳ್ಳೆಯದಾಗಲಿ ಅಂಥೇಳಿ ಸಂಜೀವಿನಿ ಪರ್ವತನೇ ಇಲ್ಲಿಗೆ ತಂದಿರುವಂತಹ ಮಹಾದೇವರು. ಅಂಥದ್ರಲ್ಲಿ ನಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲನೂ ಬೇಗ ಪಾರು ಮಾಡ್ತಾನೆ ಅಂಥೇಳಿ ನಂಬಿಕೆ ಇದೆ. ಮತ್ತು ಸ್ನೇಹಿತರೆ, ಇದು ತುಂಬ ಹಳೆಯ ದೇವಸ್ಥಾನ ಆಗಿದೆ. ನೋಡಲಿಕ್ಕೆ ಬಹಳ ಸುಂದರವೂ ಆಗಿದೆ. ನೋಡಿ, ಎಲ್ಲ ಒಳಗಡೆ ತುಂಬ ಅಚ್ಚುಕಟ್ಟಾಗಿ ನೀಟಾಗಿದೆ ದೇವಸ್ಥಾನ. ಆರಾಮಾಗಿ ಎಲ್ಲ ದೇವ್ರ ದರ್ಶನ ಪಡಿಬೋದು. ಆಯಿತಾ? ಹಾಗಾಗಿ ತಾವು ಸಂಸಾರ ಸಮೇತ ಹೋಗಿ ದೇವ್ರ ದರ್ಶನ ಪಡ್ಕೊಂಡು ಬನ್ನಿ ಅಂತ ಹೇಳ್ತೀನಿ. ಯಾರು ದೇವ್ರ ದರ್ಶನ ಪಡೀಲಿಕ್ಕೆ ಸಮಸ್ಯೆಗಳಿದಾವೋ ತೊಂದರೆಗಳಿದಾವೋ ಅವರು ನಾನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿರುವಂತಹ ವಿಡಿಯೋ ನೋಡಿ ದೇವ್ರ ದರ್ಶನ ಭಾಗ್ಯ ಪಡೀರಿ. ಅನುಕೂಲ ಇರೋರು ಹೋಗಿ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಪಡೀರಿ ಅಂತ ಹೇಳ್ತಾಯಿದ್ದೀನಿ. ನೀವು ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಗ್ಗೆ ಇನ್ನೂ ಒಂದು ಹೆಚ್ಚಿನ ರೀತಿಯಲ್ಲಿ ಶಕ್ತಿ ಇದೆ, ಪವರ್ಫುಲ್ ದೇವರು ಅಂತ ಹೇಳ್ಬೋದು. ಇದು ತಮಗೆಲ್ಲರಿಗೂ ತಿಳಿದಿರೋಂಥ ಒಂದು ವಿಚಾರನೇ. ಹಾಗಾಗಿ ಎಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ. ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ನೀವು ನೋಡಿ ತುಂಬ ಸುಂದರವಾಗಿದೆ ಅಂಥೇಳಿ ನಾನು ದೇವರ ಒಂದು ವಿಡಿಯೋಗಳನ್ನ ಒಂದು ತಿಂಗಳ ಮೇಲಾಗಿತ್ತು ಅಪ್ಲೋಡ್ ಮಾಡಿದ್ದೀನಿ ಸ್ನೇಹಿತರೆ. ಈಗ ಹಬ್ಬದಲ್ಲಿ ಒಂದು ದೇವ್ರ ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂಥೇಳಿ ನಾನು ಇದೊಂದು ವಿಡಿಯೋನ ಸ್ಟಾಕ್ ಇಟ್ಕೊಂಡಿದ್ದೆ. ಅದನ್ನು ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಈ ವಿಡಿಯೋದ ಬಗ್ಗೆ ತಮಗೆ ಅನಿಸಿಕೆ ಅಭಿಪ್ರಾಯಗಳು ಏನಾದರೂ ಕಂಡು ಬಂದರೆ ನನಗೆ ಮನೇಲಿ ತಿಳಿಸಿ. ಹಾಗೆಯೇ ಈ ವಿಡಿಯೋ ನೋಡಿದ ಮೇಲೆ ನನಗೆ ಒಂದು ಲೈಕ್ ಕೊಟ್ಟು ಆ ವಿಡಿಯೋದ ಬಗ್ಗೆ ಒಂದು ಕಮೆಂಟ್ ಹಾಕಿ ಅಂತ ಕೇಳ್ತಾಯಿದ್ದೀನಿ. ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತು ಇನ್ನೊಂದು ಸರಿ ಹೇಳ್ತೀನಿ, ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಆ ದೇವಿ ಎಲ್ಲರೂ ಕಾಪಾಡಲಿ, ಬಂದಿರೋ ಕಷ್ಟ ಕಾರ್ಪಣ್ಯಗಳೆಲ್ಲ ಪರಿಹಾರ ಆಗಲಿ ಅಂಥೇಳಿ ಮತ್ತೊಮ್ಮೆ ಕೇಳ್ಕೊಂಡು ಈ ವಿಡಿಯೋನ ಮುಗಿಸ್ತೀನಿ. ಮತ್ತೆ ಸಿಗೋಣ ಸ್ನೇಹಿತರೆ. ಬಾಯ್.